ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಮೂಢನಂಬಿಕೆಗಳು, ಅಜ್ಞಾನ, ಯಾವುದೋ ಸ್ವಾಮಿ ಏನೋ ಹೇಳಿದ್ದಾನಂಥೇಳಿ ಆತನಿಂದ ಹೋಗಿಬಿಡೋದು, ಇದು ನಮ್ಮ ದೇಶದಲ್ಲಿ ಹೆಚ್ಚು. ಶಂಕರರು ಇದರ ಬಗ್ಗೆ ಬಹಳ ವಿರೋಧ ಮಾಡಿದ್ದಾರೆ. ಪಾಖಂಡಿ ವಿದ್ಯಾ, ಮೂಢನಂಬಿಕೆ, ಅಜ್ಞಾನ, ನರಬಲಿ, ಪ್ರಾಣಿ ಬಲಿ, ಸತಿ ಸಹಗಮನ, ಇಂಥವೆಲ್ಲ ಅನೇಕ ದುರಾಚಾರಗಳಿದ್ದು 72 ಅವೈದಿಕ ಧರ್ಮಗಳನ್ನು ಅವರು ಖಂಡನೆ ಮಾಡಿದ್ದಾರೆ. ಒಮ್ಮೆ ಶಂಕರರ ಬಗ್ಗೆ ಕಥೆ ಬರ್ತದೆ. ನಡೆದು ಯಾವುದೋ ಒಂದು ಹಳ್ಳಿಯಲ್ಲಿ ವಾಸವಾಗಿದ್ದರಂತ. ಅಲ್ಲಿ ಯಾರೋ ಕೇಳಿದರು, ಗುರುಗಳೇ ನಿಮಗೆ ನೀರಿನ ಮೇಲೆ ನಡಿಲಿಕ್ಕೆ ಬರ್ತದೇನು? ಶಂಕರ್ ಹೇಳಿದರು, ಇಲ್ಲಪ್ಪ ನಾನು ನೋಡಿಲ್ಲ, ನಾನು ನೀರಿನ ಮೇಲೆ ನೆಲದ ಮೇಲೆ ನಡಿತೀನಿ, ನೀರಿನ ಮೇಲೆ ನಡೆದಿಲ್ಲ ಇವತ್ತಿಗೆ ಅಂತ. ಇಲ್ಲ, ನಮ್ಮಲ್ಲಿ ಒಬ್ಬರು ಇದ್ದಾರೆ ನೀರಿನ ಮೇಲೆ ನಡೀತಾರೆ. ಸರಿ ಅಂತಾರೆ, ನೋಡೋಣ. ಅವರು ಶಂಕರ್ ಹೋಗ್ತಾರೆ. ಆ ಸಾಧು ನೀರಿನ ಮೇಲೆ ನಡ್ಕೋತ ಹೋಗ್ತಾನೆ, ನದಿ ಹಚ್ಕಡೆ, ಮತ್ತು ನೀರಿನ ಮೇಲೆ ನಡ್ಕೋತ ಬರ್ತಾನೆ. ಶಂಕರಿಗೆ ಅಂತಾರೆ, ನೀವು ಜಗದ್ಗುರುಗಳು ಅಂತಾರಲ್ಲ, ನೀವು ನಡೀರಿ ನೋಡೋಣ. ಶಂಕರ್ ಸ್ವಲ್ಪ ನೀರಿನ ಕಾಲಿಡ್ತಾರೆ, ಬೀಳ್ತಾರೆ. ಅವರು ನಡೀಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಹೇಳ್ತಾರೆ, ನೀವೆಂಥ ಜಗದ್ಗುರುಗಳು, ಆತ ನೀರಿನ ಮೇಲೆ ನಡೆದ, ನಿಮಗೆ ನೀರಿನ ಮೇಲೆ ನಡೀಲಿಕ್ಕೆ ಆಗಲಿಲ್ಲ. ಆವಾಗ ಅವರು ಶಂಕರ ಹೇಳಿದ ಮಾತುಗಳಂತ. ಈ ಕಥೆ ಅನೇಕ ರೂಪದಿಂದ ಬೇರೆ ಬೇರೆ ಹೇಳ್ತಿರ್ತಾರೆ. ಇಲ್ಲಿ ಉದ್ದೇಶ ಅಷ್ಟೇ ತಿಳ್ಕೊಳ್ಬೇಕು. ಆ ಸನ್ಯಾಸಿ ಅವನೇನು ನೀರಿನ ಮೇಲೆ ನಡೀತಿದ್ದ, ಆ ಪಾಖಂಡಿ ವಿದ್ಯಾ ಕಲ್ತವನಿಗೆ ಹೇಳಿದ್ರಂತ, ಈ ವಿದ್ಯೆ ಕಲೀಲಿಕ್ಕೆ ಎಷ್ಟು ವರ್ಷ ಆಯಿತು ಅಂತ ಹೇಳಿದ್ರೆ, 40 ವರ್ಷ ಸಾಧನೆ ಮಾಡಿದ್ದೇನೆ ಗುರುಗಳೇ. ಓಹೋ, ಈ ನೀರಿನ ಮೇಲೆ ನಡ್ಕೊತ ಹೋಗ್ಲಿಕ್ಕೆ, ಆಚೆಗಡೆ ಹೋಗ್ಲಿಕ್ಕೆ ಎಷ್ಟು ರೊಕ್ಕ? 4 ಕಣಿ ತೊಗೋತಾರೆ. ಈಚೆಗಡೆ ಬರಲಿಕ್ಕೆ ಎಷ್ಟು ತೊಗೋತಾರೆ? 4 ಕಣಿ. 8 ಅಣಿ ಉಳಿಸೋದ್ರ ಸಲುವಾಗಿ 40 ವರ್ಷ ಆಯುಷ್ಯನ ಹಾಳು ಮಾಡ್ಕೊಂಡು, ನೀನು ಯಾರು, ಎಲ್ಲಿದ್ದು ಬಂದಿದ್ದಿ, ಎಲ್ಲಿಗೆ ಹೋಗ್ತಿದ್ದಿ, ಏನು, ಇದ್ರ ಬಗ್ಗೆ ಏನಾದರೂ ಗುರ್ತಾಯ್ತೇನೆ ನಿನಗೆ? ಇಲ್ಲ ಗುರುಗಳೇ, ನನಗೆ ಅದೇನು ಗುರ್ತಿಲ್ಲ. ನಿನಗೆ ಮಾನವ ಜನ್ಮ ಬಂದಿದ್ದೇ ದೊಡ್ಡದು. ನೀನು ಯಾರು, ಎಲ್ಲಿದ್ದು ಬಂದಿದ್ದಿ, ಇಲ್ಲಿ ಎಷ್ಟು ದಿವಸ ಇರ್ತಿ, ಎಲ್ಲಿಗೆ ಹೋಗ್ತಿದ್ದಿ, ಎಲ್ಲಿದ್ದು ಬಂದು, ಈ ವಿಷಯಗಳು, ಆತ್ಮಜ್ಞಾನದ ವಿಷಯಗಳು ತಿಳ್ಕೊಲಾರ್ದೆ ಕೇವಲ 8 ಅಣಿ ಉಳಿಸ್ಲಿಕ್ಕೆ 40 ವರ್ಷ ಆಯುಷ್ಯ ಹಾಳು ಮಾಡ್ಕೊಂಡಲ್ಲ ಅಂತ ಹೇಳ್ತಾರೆ. ಅವಾಗ ಆತ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಶಿಷ್ಯತ್ವ ತಗೋತಾನಂತ ಕಥೆ ಬರ್ತದೆ. ಅದು ಬೇರೆ ವಿಷಯ. ಗೌತಮ್ ಬುದ್ಧ ಕೂಡ ಹೇಳ್ತಿದ್ದ, ಅಜ್ಞಾನ ಹೋಗಬೇಕಾದ್ರೆ ಧ್ಯಾನದಿಂದ ಮಾತ್ರ ಸಾಧ್ಯ. ಪೂಜೆ ಪುನಸ್ಕಾರಗಳಿಂದ ಅಜ್ಞಾನ ಹೋಗೋದಿಲ್ಲ. ನೀವು ಧ್ಯಾನ ಮಾಡಿ ನೀವು ಯಾರು, ಏನು ಕಥೆ ಅಂತ ತಿಳ್ಕೊಳ್ಬೇಕು. ಕೆಲವರಿಗೆ ಅದು ಅದ ಇದು ಅದ ಅಂತೇಳಿ ಏನೋ ಜ್ಞಾನ ಇರ್ತದೆ. ಬ್ರಹ್ಮಲೋಕದ, ಅವು ಗೌತಮ್ ಬುದ್ಧ ಹೇಳ್ತಾನೆ, ಬ್ರಹ್ಮಲೋಕದ, ವಿಷ್ಣು ಲೋಕದ, ಶಿವಲೋಕದ, ಅವೆಲ್ಲ ನಿಮಗೆ ಗುರ್ತಾಯಿತು, ಏನು ಲಾಭ ಅದರಲ್ಲಿಂದ? ಒಂದು ಇನ್ಫಾರ್ಮೇಷನ್, ಒಂದು ಅಲ್ಲಿ ಮ್ಯಾಲಿಂದೆಲ್ಲ ನಿಮ್ಗೆ ತಲೆಯಾಗದ ಎಲ್ಲ ನೋಡ್ಬೇಕು. ಇಂಗ್ಲೆಂಡ್, ಅಮೇರಿಕಾ ನೋಡಿದ್ದ ಒಂದು ಇನ್ಫಾರ್ಮೇಷನ್ ತಲೆಗೇನಿರ್ತಂಗೆ ಅಷ್ಟೇ. ನಿಮಗೇನು ಲಾಭ ಇಲ್ಲ. ನೀವು ಯಾರು, ಎಲ್ಲಿದ್ದು ಬಂದಿದ್ದೀರಿ, ಎಲ್ಲಿ ಹೋಗ್ತೀರಿ, ಎಷ್ಟು ದಿವಸ ಇಲ್ಲಿರ್ತೀರಿ, ಈ ಆತ್ಮಜ್ಞಾನದ, ಬ್ರಹ್ಮಜ್ಞಾನದ ವಿಷಯಗಳು ತಿಳ್ಕೊಳ್ಬೇಕು ಅಂಥೇಳಿ ಅವ್ರು ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಇದ್ರ ಬಗ್ಗೆ ಹೇಳ್ತಾರೆ, ನೀವು ಛೂ ಮಾಡಿ ಭಸ್ಮ ಕೊಟ್ಟೆ, ಛೂ ಮಾಡಿ ಲಿಂಗ ತೆಗೆದೆ, ಛೂ ಮಾಡಿ ಅದು ಕೊಟ್ಟೆ, ಅದು ಬೇಕಾಗಿಲ್ಲ. ನನ್ನ ದೇಶದಾಗ ಕೋಟಿ ಕೋಟಿ ಜನರು ಉಪವಾಸ ಇದ್ದಾರೆ. ಎಂದೆಲ್ಲ ಪತ್ರಳುಗಳು ಬಿಷ್ಟಾಗಿದ್ದಲ್ಲಿ ನಾಯಿಗಳ ನೆಕ್ಕ ಕಲ್ಕ ಆ ಮಕ್ಕಳು ಆ ಮುಸುರಿನ ತೆಕ್ಕೊಂಡು ಆ ಬಿದ್ದಂಥ ಅನ್ನನ ಊಟ ಮಾಡ್ತಕ್ಕಂಥ ಕೋಟಿ ಕೋಟಿ ಜನರು ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತದೆ. ಅವರಿಗಾಗಿ ಛೂ ಮಾಡಿ ರೊಟ್ಟಿ ಮಾಡಿರಿ, ಅವರಿಗಾಗಿ ಛೂ ಮಾಡಿ ಅನ್ನ ಮಾಡಿರಿ. ಈ ಛೂ ಮಾಡಿ ವಿಭೂತಿ ತೊಗೊಂಡು ನಾವೇನು ಮಾಡೋಣ ಅಂದರೆ, ಈ ಪಾಖಂಡಿ ವಿದ್ಯೆಕ್ಕೆಲ್ಲ ಇವರೆಲ್ಲರೂ ದೊಡ್ಡ ದೊಡ್ಡ ಸಂತರು, ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು, ಶಂಕರ ಭಗವತ್ಪಾದರು, ಇವರೆಲ್ಲರೂ ಏನಿದ್ದಾರೆ, ಇವರೆಲ್ಲರೂ ಇದಕ್ಕೆ ವಿರೋಧ ಇದ್ದಾರೆ. ಮೂಢನಂಬಿಕೆಗಳನ್ನು ದೇಶದಲ್ಲಿ ಹೇಗೆ ಹೆಚ್ಚು ಮಾಡಿಬಿಡ್ತಾರೆ ಅಂದ್ರೆ, ಒಂದು ಸಲ ಏನಾಯಿತು, ಒಬ್ಬ ರಾಜ ಈ ಮೂಢನಂಬಿಕೆ ಅಂದರೆ ಏನು ಅಂಬೋದನ್ನು ಕೇಳಿದ್ನಂತ ಪಂಡಿತರಿಗೆ. ಸರಿ ಹೇಳ್ತೇನೆ ನಿಮಗಂತ ಹೇಳಿದ ಪಂಡಿತ. ಆತ 2 ಬಂಗಾರದ ಚಪ್ಪಲಿಗಳನ್ನು ಮಾಡಿಸಿದ, ಬಹಳ ವಜ್ರಗಳನ್ನು ಅದಕ್ಕೆಲ್ಲ ಇಟ್ಟು ಸುವರ್ಣದ ಚಪ್ಪಲಿ ಮಾಡಿ ಒಂದು ದೇವಸ್ಥಾನದ ಮುಂದೆ ರಾತ್ರಿ ಹೋಗಿ ಇಟ್ಟು ಬಂದುಬಿಟ್ಟ. ಒಂದು ಚಪ್ಪಲಿ ತನ್ನಲ್ಲಿ ಇಟ್ಕೊಂಡ. ಮರುದಿವ್ಸ ಪೂಜಾರಿ ನೋಡಿದ, ಬಂಗಾರದ ಚಪ್ಪಲಿ, ವಜ್ರ ವೈಡೂರುಗಳು, ಮುತ್ತುಗಳೆಲ್ಲ ಹೊಡೆದಿದ್ದಾರೆ. ಇದು ಮಾಮೂಲಿ ಮನುಷ್ಯರದಲ್ಲ, ಭಗವಂತಂದೇ ಇರ್ತದೆ. ದೇವರು ಬಂದಿದ್ದ ನಮ್ಮ ಗುಡಿಗೆ. ಹೋಗಿ ರಾಜ ಹೇಳಿಬಿಡ್ತಾನೆ, ರಾಜ ದೇವರು ಬಂದಿದ್ದ, ಚಪ್ಪಲಿ ಬಿಟ್ಟು ಹೋಗಿದ್ದಾನೆ, ಈಗೋ ಚಪ್ಪಲಿ ನೋಡ್ರಿ, ಬಂಗಾರ ಚಪ್ಪಲಿ, ಮುತ್ತು ರತ್ನ ವಜ್ರ ವೈಡೂರ್ಯಗಳವ. ಏನು ಜನರು ಬರೋದು, ಪೂಜೆ ಮಾಡೋದು, ಆರತಿ ಮಾಡೋದು, ಆ ಚಪ್ಪಲಿಗೆ ಇದು ಮಾಡೋದು, ಎಲ್ಲರ ದೇವ್ರ ಚಪ್ಪಲಿ, ಸಾಕ್ಷಾತ್ ಭಗವಂತನೇ ಚಪ್ಪಲಿ ಹಾಕೊಂಡು ಬಂದಿದ್ದಾನೆ. ಅಲ್ಲಿ ಅದ ಪ್ರತ್ಯಕ್ಷ ಕಾಣಿಸ್ತದೆ ಕಣ್ಣಿಗೆ, ಮುತ್ತು ರತ್ನ ವಜ್ರ ವೈಡೂರ್ಯಗಳು, ಮಾಮೂಲಿ ಚಪ್ಪಲಿ ಅಲ್ಲ ಅದು. ಎಲ್ಲರೂ ಬಂದು ಜಾತ್ರೆ ನಡೆದುಬಿಡ್ತು. ಆವಾಗ ರಾಜ ಹೇಳ್ದ, ರಾಜ ನೋಡ್ರಿ, ಆ ಚಪ್ಪಲಿ ಅದಲ್ಲ, ಈಗ ಇನ್ನೊಂದು ಜೊತೆ ನನ್ನಲ್ಲಿ ಅದ, ಒಂದಲ್ಲಿ ನಾನೇ ಇಟ್ಟು ಬಂದಿದ್ದೆ ಅಂಥೇಳಿ ನೋಡ್ತಾನಂತ. 2 ಚಪ್ಪಲಿ ಸೇಮ್ ಇರ್ತಾವ, ಒಂದು ಬಲಗಾಲಿಂದ ಒಂದು ಎಡಗಾಲಿಂದು. ಆವಾಗ ಈ ನಂಬಿಕೆಗಳು ಹೀಗಾಗ್ತಂತೆ. ಒಂದು ಊರಾಗ ಇನ್ನೂ ಒಂದು ಇಂಥದ್ದೇ ಒಂದು ಮೂಢನಂಬಿಕೆ ಕಥೆ ಬರ್ತದೆ. ಒಬ್ಬ
ಸಂತ ಇದ್ದ, ಗುಡಿಸಲೈಕೊಂಡು ಊರು ಹೊರಗೆ ಎಲ್ಲೋ ಇದ್ದ. ಅವನಿಗೆ ಒಬ್ಬ ಶಿಷ್ಯ ಇದ್ದ. ಅವನು ಸ್ವಲ್ಪ ಮೋಟು ಮನುಷ್ಯ, ಹುಚ್ಚಿದ್ದಂಗಿದ್ದ, ಹುಚ್ಚ ಅಂತಾರಲ್ಲ ಆ ರೀತಿ. ಏನೋ ಪಾಪ ಕೆಲಸ ಮಾಡ್ತಿದ್ದ, ಇಷ್ಟು ಊಟ ಕೊಡ್ತಿದ್ದ. ಗುರು ಅಲ್ಲೇ ಇದ್ದ. ಗುರುವಿಗೆ ಯಾರೋ ಒಂದು ಕುರಿ ಮರಿ ಕೊಟ್ಟೋದು. ಒಂದು ಏನು ಮಾಡಲಿ, ನಾನು ಅದೆಲ್ಲ ಇರಲಿ ನಿಮ್ಮಲ್ಲಿ ಅಂದರು. ಅಲ್ಲೇ ಮೇಯ್ದು ಬರ್ತಿತ್ತು, ಅಲ್ಲೇ ಕಟ್ಟಿ ಹಾಕ್ತಿದ್ರು. ಒಂದು ಜೋಪಡಿ, ಇಬ್ಬರು ಗುರು ಶಿಷ್ಯ ಅಲ್ಲೇ ಮಲ್ಕೊಳ್ತಿದ್ರು. ಗುರು ಸಾಗಣೆ, ನಾನು ಹಿಮಾಲಯಕ್ಕೆ ಹೋಗ್ತೀನಿ, ನಾನು ಸಾಧನೆ ಮಾಡಬೇಕು, ಈ ಜೋಪಡಿ ನೀನೇ ತಗೋ, ಕುರಿ ನೀನೇ ತಗೋ, ನೀನೇ ಇದು ಮಾಡು ಅಂತಂದ. ಆಯ್ತು ರೀ ಅಂದವ. ಸ್ವಲ್ಪ ದಿವಸ ಆಗೋಣ ಕುರಿ ಸತ್ತೋಯ್ತು. ಸತ್ತೋದ್ಗಳಿಗೆ ಅದನ್ನೆಲ್ಲ ತೆಗೆದು ಹೂಳಿಟ್ಟು ಅಲ್ಲೆಲ್ಲ ಹೂವುಗಳು ಹಾಕಿದ. ಬಹಳ ಪ್ರೇಮ ಇತ್ತು ಅಂತೇಳಿ ಹೂವುಗಳು ಹಾಕಿ ಯಾರೋ ಹಾದಿಯಲ್ಲಿ ಹೊಂಟವರು ಊರವ್ರು ಕೇಳಿದ್ರೆ ಏನು ಇದಂದ್ರೆ ಲಕ್ಷ್ಮಿ ಅಂತಂದ. ಅವನಿಗೆ ಏನು ಅನ್ಬೇಕು ಗುರ್ತಿಲ್ಲ. ಅದೆಲ್ಲ ಹೂಳಿಟ್ಟ, ಅದರಲ್ಲಿಂದ ತನಗೇನೋ ಆಮ್ದಾನಿ ಇತ್ತೇನೋ ಲಕ್ಷ್ಮಿ ಅಂದುಬಿಟ್ಟ. ಎಲ್ಲರೂ ಹೋಗಿ ಹೇಳಿದರು ಲಕ್ಷ್ಮಿ ಬಂದಿದ್ದಾಳಂತ. ಅಲ್ಲೆಲ್ಲ ಅವರು ಇದು ಮಾಡಿಬಿಟ್ಟಿದ್ದಾರೆ, ಸಮಾಧಿ ಅದು. ಅದಕ್ಕೆ ನಾವೆಲ್ಲರೂ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೆಲ್ಲ ಆಗ್ತದೆ. ಆಯ್ತು, ಬಂದರು ಮಂದಿ ತಿರುಗೋದು ಮಾಡೋದು, ಏನು ಬೇಡೋದು, ಹೂವು ಹಾಕೋದು, ಅರಿಶಿನ ಕುಂಕುಮ ಹಾಕೋದು ಚಾಲು ಆಯ್ತು. ಎಲ್ಲರಿಗೆ ಬೇಡ್ಕೊಂಡು ನಾವು ಎಲ್ಲ ಅಂದ್ಕೊಂಡು ಆಗ್ಲಿಕ್ಕತ್ತಾವ ನೋಡ್ರಿ, ನಮಗಂಕರು ಆಗ್ಯದ ನೋಡ್ರಿ, ಯಾರಿಗೆ ಏನಾಗ್ಯದು ಗುರುತಿಲ್ಲ ಅಂಥೇಳಿ ಚಾಲು ಮಾಡಿಬಿಟ್ರು. ಲಕ್ಷ್ಮಿ 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 ಅಂಥೇಳಿ ದೊಡ್ಡ ಪ್ರಚಾರ ಆಗಿಬಿಡ್ತು. ಎಲ್ಲರೂ ಇಷ್ಟು ಹಿಂಗೆ ಯಾಕೆ ಇಡ್ತೀರಿ, ಇದನ್ನೊಂದು ಸಮಾಧಿ ಮಾಡೋಣ, ಗುಡಿ ಕಟ್ಟೋಣ ಅಂಥೇಳಿ ಒಂದು ಮೂರ್ತಿ ಕೂಡಿಸಿ ಅದರ ಮೇಲೆ ಕಟ್ಟಿ ಮಾಡಿ ದೊಡ್ಡ ಗುಡಿ ದೇವಸ್ಥಾನ ಕಟ್ಟಿಬಿಟ್ರು. ಸಾವಿರಾರು ಮಂದಿ ದಿನನಿತ್ಯ ದರ್ಶನ, ಅನ್ನದಾನ, ಅದು ಇದು ಆರತಿ ಗೀರ್ತಿ ಎಲ್ಲ ನಡೆದು ಬಿಡ್ತು. ಗುರು ಬಂದ 50 ವರ್ಷದ ಮೇಲೆ ತಿರುಗಾಡಿ ಆತ ನೋಡಿದ, ನಾನು ಜೋಪಡಿ ಇತ್ತು ಇಲ್ಲಿ, ಶಿಷ್ಯನೂ ಇದ್ದ, ಅಲ್ಲೇ ಅವ ಕಸ ಬಳಕೋತು. ಏನಾಯಿತು, ಏನು ರೀ ಗುರುಗಳೇ ನೀವು ಹೋದ್ರಿ, ಅದು ಕುರಿ ಸತ್ತೋಯ್ತು, ಇಲ್ಲಿ ಹೂಳಿಟ್ಟೆ, ನನ್ನ ಬಾಯಿಗೆ ಬರಲಿಲ್ಲ, ಲಕ್ಷ್ಮಿ ಅಂದೆ. ಈ ಮಂದೆಲ್ಲ ಲಕ್ಷ್ಮಿ ಲಕ್ಷ್ಮಿ ಅಂತ ಲಕ್ಷ್ಮಿ ಗುಡಿ ಕಟ್ಟಿಬಿಟ್ಟಾರ. ದೊಡ್ಡ ಪ್ರಮಾಣದ ಹಿಂಗಾಗ್ಯದ ನೋಡ್ರಿ. ಜಾತ್ರೆ ಇದ್ದಂಗೆ ದಿನನಿತ್ಯ ಕಂಡಾಬಿಟ್ಟು ಮಂದಿ ಊಟ ಮಾಡ್ತಾರೆ, ಭಜನಿ ಗಿಜನಿ ಆರತಿ ಜೋರು ನಡೆದು ಬಿಟ್ಟದ ಅಂತ ಹೇಳಿದ್ರು. ಹಂಗೆ ಈ ನಂಬಿಕೆಗಳು, ಮೂಢನಂಬಿಕೆಗಳಲ್ಲಿ ಬಹಳ ವ್ಯತ್ಯಾಸಗಳದ. ನಾವು ಪರಮಾತ್ಮನ ಮೇಲೆ ನಂಬಿಕೆ ಇರಬೇಕು, ಭಗವಂತನ ಮೇಲೆ ನಂಬಿಕೆ ಇರಬೇಕು, ಅಗೋಚರ ಶಕ್ತಿ ಮೇಲೆ ನಂಬಿಕೆ ಇರಬೇಕು. ನಾವು ಧ್ಯಾನ ಪ್ರಾಣಾಯಾಮ ನಮ್ಮದೇ ಆದಂಥ ಆತ್ಮೋದ್ಧಾರದ ವಿಷಯಗಳ ಬಗ್ಗೆ ಇರಬೇಕು ಹೊರತು ಇಂಥ ಹುಚ್ಚುಚ್ಚು ಮೂಢನಂಬಿಕೆಗಳ ತೆಳಗೆ ಹೋಗಿ ಅಲ್ಲಿ ತಿರುಗಿ ಇಲ್ಲಿ ತಿರುಗಿ, ಅಲ್ಲಿ ಅದ, ಇಲ್ಲಿ ಜಾಗೃತಿ ಅದ, ಇಲ್ಲಿ ಜಾಗೃತಿ ಅದ, ಏನೇನೋ ಹೇಳ್ತಿರ್ತಾನೆ. ಭಗವಂತ ಎಲ್ಲ ಕಡೆ ಅಣುರೇಣು ತೃಣಕಾಷ್ಟಗಳಲ್ಲಿ ಪರಮಾತ್ಮ ಇದ್ದಾನೆ. ಜಾಗೃತ ಗಿಗ್ರತ ಅಂಥವೇನೂ ಇರೋದಿಲ್ಲ, ಎಲ್ಲ ಕಡೆ ಜಾಗೃತನೇ ಇರ್ತಾನೆ. ಪ್ರಾಣ ಪ್ರತಿಷ್ಠಾಪನೆ ಮಾಡಿದದಕ್ಕೆ ನಾವು ಹೋಗಿ ಶ್ರದ್ಧೆಯಿಂದ ನಮಸ್ಕಾರ ಮಾಡಿ ಬಂದಲ್ಲಿ ತಪ್ಪಿಲ್ಲ. ಅದರಲ್ಲಿಂದ ಏನೋ ಲಾಭ ಅಂತಂದ್ರೆ ನಾವು ಆತ್ಮೋದ್ಧಾರ, ನಮ್ಮ ಉದ್ಧರೇತ ಆತ್ಮನ ಆತ್ಮಾನಂ, ನಮ್ಮ ಉದ್ಧಾರ ನಾವೇ ಮಾಡ್ಕೊಳ್ಬೇಕು. ಭಾರತ್ ಮಾತಾಗೆ ಎಲ್ಲ ನಮಸ್ಕಾರ.